ಗ್ರಾಮದ ಹಿರಿಯರ ಹಾಗೂ ದೇವಸ್ಥಾನ ಕಮಿಟಿಯ ಸದಸ್ಯರಾದಂತಹ ಬಸನಗೌಡ ಪುಂಕ್ರಿ ಪಾಟೀಲ್ ಸೇರಿದಂತೆ ಎಲ್ಲಾ ಸದಸ್ಯರನ್ನು ಸ್ವಾಗತಿಸುತ್ತಾ ಮತ್ತೊಮ್ಮೆ ಮಾಧ್ಯಮ ಮಿತ್ರರನ್ನಾಗಿ ಪತ್ರಿಕಾಗೋಷ್ಠಿಗೆ ಆಹ್ವಾನಿಸಿ ಮತ್ತು ಸ್ವಾಗತಿಸುವ ಮೂಲಕ ಪತ್ರಿಕಾ ಎಲ್ಲ ವೀಕ್ಷಕರಿಗೂ ಹಾಗೂ ಮಾಧ್ಯಮ ಮಿತ್ರರಿಗೂ ನನ್ನ ಹೃದಯಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತಾ, ಇವತ್ತು ಈ ಪತ್ರಿಕಾಗೋಷ್ಠಿ ಕರೆಸಿದ ಉದ್ದೇಶ ಏನಪ್ಪಾ ಅಂತಂದ್ರ 2025 ಮಾರ್ಚ್ನಲ್ಲೇ ನಡೆಯುವಂತ ಶ್ರೀ ಮಹಾಲಕ್ಷ್ಮೀ ದೇವಿ ಜಾತ್ರೆ ನಿಮಿತ್ತ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಇದು ಇನ್ನೇನು ಬಹಳ ದಿವಸ ಉಳಿದಿಲ್ಲ. ಇನ್ನು ಮಂಗಳವಾರ 18ನೇ ತಾರೀಕು ರಾತ್ರಿ 12 ಗಂಟೆಯಿಂದ ಜಾತ್ರಾ ಪ್ರಾರಂಭ ಆಗ್ತದೆ. ಬುಧವಾರ ದಿವಸ ಊರಲ್ಲಿ ಹೊಣ್ಣಾಟದ ಕಾರ್ಯಕ್ರಮ, ತದನಂತರ ದೇವಿ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆಗೊಂಡು ಇನ್ನುಳಿದ ದಿನಗಳಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ನಡೆದು 9 ದಿನಗಳ ಕಾಲ ಈ ನಡೆಯುವಂತ ಜಾತ್ರೆ ಬುಧವಾರ 26ನೇ ತಾರೀಕು ಸಮಾಪ್ತಿ ಆಗ್ತದೆ. ನಾವು ದೇವಸ್ಥಾನದಲ್ಲಿ ಸಮಾಪ್ತಿ ಮಾಡ್ತೀವಿ. ಅದರಂತೆ ಈಗ ಊರಲ್ಲಿ ಈ ಭಕ್ತಾದಿಗಳು ಬರ್ತಾ ಇದ್ದಾರೆ. ಅವ್ರಿಗೆ ಯಾವುದೇ ತರದ ಅನಾನುಕೂಲತೆ ಆಗದ ಹಾಗೆ ಎಲ್ಲ ಮೂಲಭೂತ ಸೌಕರ್ಯಗಳನ್ನ ಮಾಡಿದ್ದೇವೆ. ಈಗಾಗಲೇ ನಮ್ಮ ಗ್ರಾಮೀಣ ಶಾಸಕರಾದ ಲಕ್ಷ್ಮೀ ಅಕ್ಕ ಹೆಬ್ಬಾಳ್ಕರ್ ಅವರು ಸಾಕಷ್ಟು ಅನುದಾನ ಬಿಡುಗಡೆ ಮಾಡಿದ್ದಾರೆ. ಅದೇ ರೀತಿ ಎಲ್ಲ ಕೆಲಸ ಕಾರ್ಯಗಳು ಮುಗಿತಾ ಇದ್ದಾವ. ಇನ್ನೊಂದು ಅಲ್ಪ ಸ್ವಲ್ಪ ಕೆಲಸಗಳು ಉಳಿದಿರಬಹುದು, ಅದು ಆಗ್ತಾ ಇದೆ. ಮತ್ತು ನಮ್ಮ ಊರಲ್ಲಿ ಒಂದು ವಿಶೇಷತೆ ಅಂತಂದ್ರೆ, ನಾವು ಯಾವುದೇ ಕಟೌಟು, ಬ್ಯಾನರು ಮತ್ತು ಯಾವುದೇ ಧ್ವಜಗಳು ಇದಂತೂ ಪೂರ್ತಿ ನಿಷೇಧ ಮಾಡಿದ್ದೀವಿ. ಮತ್ತು ಇಲ್ಲಿ ಉತ್ತರ ಕರ್ನಾಟಕದಲ್ಲಿ ಪ್ರಸಿದ್ಧಿ ಜಾತ್ರೆ ಯಾಕೆ ಅನಿಸ್ಕೊಂಡಿತ್ತಪ್ಪ ಅಂತಂದ್ರೆ, ಇದು ನಮ್ದು ಭಂಡಾರ ರಹಿತ ಜಾತ್ರೆ. ಎಲ್ಲಾ ಊರುಗಳದಾಗ ಏನೇನೋ ಭಂಡಾರ ಮಾಡ್ತಾರೆ, ಆ ಥರದ ಜಾತ್ರೆ ಅಲ್ಲ. ಮತ್ತೆ ಇಲ್ಲೇ ಯಾವುದೇ ತರದ ಇದೆ ಪ್ಯೂರ್ ವೆಜ್. ನಮ್ಮ ಜಾತ್ರೆ ವಿಶೇಷತೆ ಅಂತಂದ್ರೆ ಪ್ಯೂರ್ ವೆಜ್ ರೀ. ಮತ್ತು ಈ ಉತ್ತರ ಕರ್ನಾಟಕದಲ್ಲಿ ಏಕದಮ್ ಇದ್ರಿ ಮಾದರಿ ಜಾತ್ರೆ ಅನ್ಬೋದು. ಈ ತರದ ಜಾತ್ರೆಗಳು ಎಲ್ಲಿಯೂ ಆಗೋದಿಲ್ಲ. ಮತ್ತೆ ಈ ನಮ್ಮ ಊರ ಜಾತ್ರೆ ನೋಡ್ಕೊಂಡ ಇನ್ನು ಉಳಿದ ಜಾತ್ರೆಯವರು ನಮ್ಮ ಜಾತ್ರೆ ತರ ಪಾಲನೆ ಮಾಡಿದ್ರೆ ಅದು ಒಂದು ಒಳ್ಳೆ ಸಂದೇಶ. ಯಾಕಪ್ಪ ಅಂತಂದ್ರೆ ಇಲ್ಲಿ ಕೆಲವು ಕಡೆ ಭಂಡಾರ ಹರಿಸಿ ಇದನ್ನ ಮಾಡಿ ಜಾತ್ರೆ ಇದನ್ನ ಅದನ್ನ ಮಾಡೋದಕ್ಕಿಂತ ನಮ್ಮ ಜಾತ್ರೆ ಒಳಗೆ ಏನು ಒಂದು ಪದ್ಧತಿ, ಒಂದು ರೀತಿ ನಡವಳಿ ಅದಾವ, ಇವನ್ನ ಪಾಲನೆ ಮಾಡಿದ್ರ ಅದೊಂದು ಉತ್ತಮ ಅಂತ ನನ್ನ ಅನಿಸಿಕೆ. ವಿಶೇಷತೆ ಅಂದ್ರೆ ಏನ್ರಿ? ಇವರೇ ಹೂವಿನ ಅಲಂಕಾರ, ಅಭಿಷೇಕ. ಮತ್ತ ಇಲ್ಲಿ ನಮ್ಮ ಊರಲ್ಲಿ ವಿಶೇಷತೆ ಅಂತಂದ್ರೆ ದೀಡ್ ನಮಸ್ಕಾರ ಹಾಕೋದ್ರಿ. ಹೊಣ್ಣಾಟದ ಹೇಳ್ದೇನ್ರಿ ಸರ್. ಫಸ್ಟ್ ಹೇಳ್ತೇನೆ. 18ನೇ ತಾರೀಕು ರಾತ್ರಿ 12 ಗಂಟೆಗೆ ದೇವಿ ಬಡಗೇರ ಮಣ್ಣಿಂದ ಹೊಣ್ಣಾಟ ಪ್ರಾರಂಭ ಆಗ್ತದ. ಅದಾದ ನಂತರ ಬೆಳಗಿನ 5 ಗಂಟೆವರೆಗೆ ಹೊಣ್ಣಾಟ ಕಾರ್ಯಕ್ರಮ. ಆ ನಂತರ ಇಲ್ಲಿ ಗೌಡ್ರ ಗದ್ದಿಗೆ ಅಂತೇಳಿ ಅದಕ್ಕೊಂದು ವಿಶೇಷತೆ ಇದೆ. ಊರಿನ ಗೌಡ್ರೆಲ್ಲ ಅಲ್ಲಿ ಬಂದು ಉಡಿ ತುಂಬಿಕೊಂಡು 11 ಗಂಟೆಗೆ ಮತ್ತೆ ಪ್ರಾರಂಭ ಆಗಿ ಊರಲ್ಲಿ ಹೊಣ್ಣಾಟದ ಮುಖಾಂತರ ಕೆಲವೊಂದು ಹಕ್ಕದಾರ ಉಡಿ ಮತ್ತು ಸಾರ್ವಜನಿಕ ಉಡಿ ಅಂತೇಳಿ ಒಂದು ಮೊದಲಿನ ನಮ್ಮ ಹಿರಿಯರು ಪದ್ಧತಿ ಮಾಡ್ಕೊಂಡು ಬಂದಿದ್ದಾರೆ. ಆ ಪದ್ಧತಿ ಪ್ರಕಾರ ಅವನ್ನೆಲ್ಲ ಮುಗಿಸ್ಕೊಂಡು ರಾತ್ರಿ 8 ಗಂಟೆಗೆ ದೇವಿ ನಮ್ಮ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಆಗ್ತಾಳೆ. ಅದಾದ ನಂತರ ಇನ್ನು ಗುರುವಾರದಿಂದ ಭಕ್ತರಿಗೆ ದರ್ಶನಕ್ಕೆ ಅನುಕೂಲ ಮಾಡಿಕೊಡ್ತೀವಿ. ಮತ್ತೆ ಲಾಸ್ಟ್ ದಿವಸ ಈ ಬುಧವಾರ 26ನೇ ತಾರೀಕಂತೂ ಹೊಣ್ಣಾಟ ಇರೋದಿಲ್ಲ. ನಮ್ಮ ವಿಧಿವಿಧಾನ ಪ್ರಕಾರ ನಾವು ಅಲ್ಲಿ ಜಾತ್ರಾ ಸಮಾಪ್ತಿ ಮಾಡಿದ್ದೇವೆ. ಈಗಾಗಲೇ ನಮ್ಮ ಸಾರಿಗೆ ನಿಗಮದವರು ಹೋಗಿ ಭೇಟಿಯಾಗಿ ನಾವು ಅವ್ರದೆಲ್ಲ ಲೆಟರ್ ಕೊಟ್ಟಿದ್ದೀವ್ರಿ. ಅವರೆಲ್ಲ ಸಾಕಷ್ಟು ಬಸ್ಸಿನ ಅನುಕೂಲತೆ ಮಾಡಿದಾರ. ಮತ್ತ ಈಗ ಇನ್ನೂ ಹೆಚ್ಚಿನ ಅನುಕೂಲತೆ ಮಾಡ್ರಿ ಅಂತೇಳಿ ನಾವೊಂದು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಮತ್ತೆ ಅದರಂತೆ ಮತ್ತೆ ಈಗ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು, CPI ಸಾಹೇಬರು, PSI ಸಾಹೇಬರು, ವಿಜಯ್ ಅವರು ಎಲ್ಲ ಈಗಾಗಲೇ ನಮ್ಗೆ ಸಾಕಷ್ಟು ಭದ್ರತೆಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ.
ಅವ್ರಿಗೂ ನಾನು ಹೃದಯಪೂರ್ವಕ ಕೃತಜ್ಞತೆ ಸಲ್ಲಿಸ್ತೇನೆ. ಈಗ ಕುಡಿಯೋ ನೀರಿಂದೆಲ್ಲ ವ್ಯವಸ್ಥೆ ಮಾಡಿದೀವ್ರಿ. ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿದೇವ್ರಿ. ಮತ್ತ ಭಕ್ತರಿಗೆ ಸಾಕಷ್ಟು ನೀರಿನ ಅನುಕೂಲ ಇದೆ ರೀ. ಏನ್ ನಾವೆಲ್ಲ ಆಮಂತ್ರಣ ಕೊಟ್ಟಿದೇವ್ರಿ. ಯಾರು ಬರ್ತಾರ ನೋಡ್ಕೊಂಡು ಅವ್ರಿಗೆಲ್ಲ ನಮ್ಮ ಕಮಿಟಿ ವತಿಯಿಂದ ಅಥವಾ ಪೂಜಾರಿಗಳ ವತಿಯಿಂದ ಅವ್ರಿಗೆ ಆದರ ಅತಿಥಿ ಮಾಡಿ ಅವ್ರಿಗೆ ದರ್ಶನ ವ್ಯವಸ್ಥೆ ಮಾಡ್ಕೊಂಡು ಅವ್ರಿಗೆ ಬೀಳ್ಕೊಡೋ ಕೆಲಸ ನಾವು ಮಾಡ್ತೀವಿ. ನಾವು ಶ್ರೀ ಗ್ರಾಮದೇವಿ ದೇವಸ್ಥಾನ ಜೀರ್ಣೋದ್ಧಾರ ಟ್ರಸ್ಟ್ ಕಮಿಟಿ ಅಧ್ಯಕ್ಷರು ದೇವಪ್ಪ ಬಸವಣ್ಣಪ್ಪ ಬಂಗಿನವರು. ಕರ್ನಾಟಕ ರಾಜ್ಯದಲ್ಲಿ ಬೆಳಗಾವಿ ಜಿಲ್ಲೆಯ ಬೆಳಗಾವಿ ತಾಲೂಕಿನ ಸುಳೇಭಾವಿ ಕ್ಷೇತ್ರದ ಶ್ರೀ ಮಹಾಲಕ್ಷ್ಮಿ ತಾಯಿಯ ಜಾತ್ರೆಯು ಈಗ ನಾಳೆ 18/3/2025ರಿಂದ 2026/3/2026ರವರೆಗೆ 25ರವರೆಗೆ ಒಳ್ಳೆಯ ವಿಜೃಂಭಣೆಯಿಂದ ಈ ಜಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಜಾತ್ರೆಗೆ ಕೇವಲ ಕರ್ನಾಟಕ ರಾಜ್ಯದಿಂದ ಅಲ್ಲ, ಗೋವಾ ರಾಜ್ಯದಿಂದಲೂ, ಮಹಾರಾಷ್ಟ್ರ ರಾಜ್ಯದಿಂದಲೂ, ಇನ್ನೂ ಅನೇಕ ರಾಜ್ಯಗಳಿಂದ ಈ ಜಾತ್ರೆಗೆ ಭಕ್ತಾದಿಗಳು ಬರ್ತಾರೆ. ದೇವಿಯ ದರ್ಶನ ಪಡೆದು ದೇವಿಯ ಪುಣ್ಯಾಟ ನೋಡಿ ಪುಣ್ಯಾಗಿ ತಮ್ಮ ಬೇಡಿಕೆಯನ್ನು ದೇವಿಯಲ್ಲಿ ಬೇಡಿಕೊಂಡು ಆ ಬೇಡಿಕೆಗಳು ಈಡೇರಿದಾಗ ಬಂದು ದೇವಿಯ ಹರಕೆ ತೀರಿಸಲು ಸುಳೇಭಾಮಿಯ ದೇವಿಯ ಗುಡಿಯ ಬಾಗಿಲುಗಳಿಗೂ ಹಾಗೂ ತೊಲೆ ಬಾಗಿಲುಗಳಿಗೂ ಬೆಳ್ಳಿಯ ನಾಣ್ಯಗಳನ್ನು ಬಡಿದು ಇಡೀ ನನಗನಿಸಿದ ಮಟ್ಟಿಗೆ ಇಡೀ ದೇಶದಲ್ಲಿಯೇ ಬಂಗಾರದ ಗುಡಿ ಇರಬಹುದು, ಬೆಳ್ಳಿ ಗುಡಿ ಇರಬಹುದು, ತಾಮ್ರದ ಗುಡಿ ಇರಬಹುದು, ಆದ್ರ ಸುಳೇಭಾಮಿ ಮಹಾಲಕ್ಷ್ಮಿ ತಾಯಿ ಇದ್ದ ಹಾಗೆ ಇಡೀ ದೇಶದಲ್ಲಿಯೇ ಎಲ್ಲೂ ಇಲ್ಲ ಅನ್ನುವ ಭಾವನೆ ನನ್ನದು. ಈ ಗುಡಿ ನೋಡಲು ಎಲ್ಲಿಂದಲೋ ಜನ ಸಾಲಾಗಿ ಬರುತ್ತಿದ್ದಾರೆ. ಇಲ್ಲೊಂದು ವಿಶೇಷತೆ ಅಂದರೆ ಈ ದೇವಿಯ ದರ್ಶನ ಪಡೆಯಲು ಮಾನವರು ದೇವಾದಿ ದೇವನಾದ ಸೂರ್ಯನಾರಾಯಣನು ಕೂಡ ಈ ನಮ್ಮ ಉಗಾದಿ ಪಾಡ್ವೆಯ ದಿನ ಅಂದಿನಿಂದ 5 ದಿನಗಳವರೆಗೆ ಎಲ್ಲಿಂದ ಕಿರಣ ಬೀಳ್ತೈತೋ ಅದು ನಮ್ಗೆ ಗೊತ್ತಿಲ್ಲ. ದೇವಿಯ ಮುಖದ ಮ್ಯಾಲ 5 ದಿನ ಈ ಬೆಳಗಿನ ಸೂರ್ಯೋದಯ ಆಗಿ ಅರ್ಧ ತಾಸಿನಿಂದ 3 ತಾಸದವರೆಗೆ ದೇವಿ ಇದರ ಮುಖದ ಮ್ಯಾಲ ಸೂರ್ಯನಾರಾಯಣ ಬೀಳ್ತೈತಿ. ಈ ವಿಶೇಷತೆ ಬಹಳ ಮಹತ್ವದೈತಿ. ಇದನ್ನ ನೋಡಾಕ ಯಾರ್ಯಾರಿಗೆ ಗುರುತೈತಿ ಅವರ ಸಾಲ್ಗಟ್ಟಿ ಈ 5 ದಿನ ಬಹಳ ಬಂದು ನೋಡಿ ಬಹಳ ಪುನೀತರಾಗ್ತಾರು. ಈಗ ಈ ದೇವಿ ಜಾತ್ರೆ ಈ ಮಂಗಳವಾರ ದಿನ ಮುಂಜಾನೆದಿಂದನ ನಾವು ಕಾರ್ಯಕ್ರಮ ಚಾಲು ಆಗ್ತಾವ. ಮೊದಲು ಏನ್ ಮಾಡ್ತೇವು, ದೇವಿ ಜೋಡಿಸೆ ಇದನ್ನ ಮಾಡಿ ಕೆಲಸ ಪಂಚಾಳ ಬಡಿಗೆರ ಅದನ್ನ ಎಲ್ಲಾ ಜೋಡಿಸಿ ದೇವಿಗೆ ಅಲಂಕಾರ ಸೀರೆ ಒಲೆ ಗಿರಿ ಎಲ್ಲಾ ಉಡಿಸಿದ ನಂತರ ನಾವು ಪೂಜಾರಿಗಳು ಕೂಡೆ ದೈವದ ಮೊದಲು ಹೋಗಿ ನಮ್ಮ ಒಂದು ಚಾವಡಿ ಅಂತ ಗುಣಾದಿಂದ ಇದ್ದದ ಅಲ್ಲಿಂದ ಬಾಸಿಂಗ ಮಂಗಳಸೂತ್ರ ಇವು ಎಲ್ಲಾನು ತಗೊಂಡ್ ಬಂದ ಪೈಲಾ ದೇವಿಗೆ ಇರಿಸಿದ ನಂತರ ಮುಂದೆ 8 ಗಂಟೆದಿಂದ ಮುಂದ ಹಕ್ಕದಾರ ಉಡಿ ಅಂತ ಚಾಲುತ್ತಾವ. ಎಲ್ಲಾರು 12 ಉಡಿ ಆಗ್ತಾವು. ಎಲ್ಲಾರು ಬಾರಿಸ್ಕೊಂತ ಉದಿಸ್ಕೊಂತ ಆ ಹಕ್ಕದಾರ ಬಂದ ದೇವಿ ಉಡಿ ತುಂಬ್ತಾರು. ಇವೆಲ್ಲಾ ಮುಗಿಯೋದ್ಕ ಅಂತಂದ್ರ ರಾತ್ರಿ 12:30 ಆಗ್ತದ. 12:30 ಆದ ನಂತರ ದೇವಿ ಬಡಿಗೇರ್ ಉಡಿ ಪೈಲಾ ತುಂಬಿಕೊಂಡ ದೈವದ ಉಡಿ ಬಡಿಗೇರ್ ಉಡಿ ತುಂಬಿಕೊಂಡ ಆಮೇಲೆ ಹೊಣ್ಣಾಟ ಆಡಾಕ ಹೇಳ್ತಾಳು. ಪಟ್ ಉಡಿ ಅಂತಂದ್ರ ಊರ್ ಇನಾಮದಾರ ಅದಾರು. ಆ ಇನಾಮದಾರ ಮನಿ 2 ಇನಾಮದಾರ ಅದ. ಮ್ಯಾಲಿನ ಚೌಡಿ ಇನಾಮದಾರ, ಕೆಳಗಿನ ಚೌಡಿ ಇನಾಮದಾರ. ಆದ ನಂತರ ಬಡಿಕೆ ಅವ್ರ ಉಡಿ ಆದ ನಂತರ ಗೌಡ್ರ ಉಡಿ ಬರ್ತದ. ಅಂದ್ರೆ ಇಟ್ಟು ಮುಗಿಯೋರ್ ಒಳಗಾಗಿ ಬೆಳಗಿನ 5 ಗಂಟೆ ಆಗ್ತೈತಿ. 5 ಗಂಟೆ ಆದ್ರ ನಮ್ಮ ಪೂರ್ವಜರ ಈಗ 500 ವರ್ಷದ ಇತಿಹಾಸದ ಹಿಂದ ಬರೆದಂತ ಒಂದು ನಿಯಮಾವಳಿ ನಿಮ್ಗೆ ಹೇಳ್ಬೇಕಂದ್ರ ಬೆಳಗಿನ ಅಂದ್ರೆ ನಾವು ಮಂಗಳವಾರ ಮುಂಜಾನೆಯಿಂದ ರಾತ್ರಿವರೆಗೂ ಏನು ಎಲ್ಲಾ ಏನಿ ಜಾತ್ರೆಗೆ ಒತ್ತಾಡಿ ಇದೆಲ್ಲ ನೀತಿಗೆಟ್ಟಿರ್ತೇವೆ ಏನೋ ಆಗಿರ್ತದೆ. ಬೆಳಿಗ್ಗೆ ಅಂತಂದ್ರ ಮನುಷ್ಯಗ
ಮೂರು ಅವಶ್ಯ ಇರ್ತಾವ. ಒಂದು ಇದಕ್ಕೆ ಹೋಗ್ಬೇಕು, ಆ ನಂತರ ಜಳಕ ಮಾಡ್ಬೇಕು, ಜಳಕ ಮಾಡಿದ ನಂತರ ನಾಷ್ಟ ಆಗ್ಬೇಕು. ಇಲ್ಲೇನಿಲ್ಲ, ಅಗದಿ ಇತರಲ್ಲೇ ಜಾತ್ರೆಗೆ ದೇವರ ಹೊರವ್ರಿಗೆ ಹಕ್ಕದಾರಿಗೆ ಇಲ್ಲಿ ಗ್ಯಾಪ್ ಕೊಡ್ಬೇಕು, ಪೂಜಾರಿಗಳಿಗೆ ಗ್ಯಾಪ್ ಕೊಡ್ಬೇಕು ಅನ್ನೋದಕ್ಕ 3 ತಾಸು ದೇವಿ ಏನೈತಿ ಗೌಡ್ರ ಕಟ್ಟಿಗೆ ಕೊಂಡಿರ್ತಾರ. ಆ ನಂತರ ಎಲ್ಲಾರು ಏನ್ ಭಕ್ತರಾದ ಪೂಜಾರಿಗಳಾತು ನೋಡೋ ಹಕ್ಕದಾರ ಆತು ಅವ್ರೇನ ಎಲ್ಲಾನು ಮೂರು ಮುಗಿಸ್ಕೊಂಡ ಮುಂದ ಮತ್ತ ಶುಚಿಭೂತರಾಗಿ ಬಂದ ದೇವಿನ ಮತ್ತ ಆ ಹಕ್ಕದಾರ ಮನೆಗೆ ರಾತ್ರಿ ಬುಧವಾರ ರಾತ್ರಿ 9 ಮಟನು ಆ ಹಕ್ಕದಾರ ಮನೆಗೆ ಹೋಗಿ ದೇವಿ ಉಡಿ ತುಂಬ್ಕೊಂತ ಅಗ್ದಿ ವಿಜೃಂಭಣೆಯಿಂದ ಜಾತ್ರೆ ಇದನ್ ಮಾಡಿ ಕೆಲಸ. ತದನಂತರ ಹೋಗಿ ಮಂಟಪ ಕುಂಡ್ರತಾಳು ಸದ್ದಿ 10 ಗಂಟೆಗೆ ರಾತ್ರಿ. ಆ ನಂತರ 9 ದಿನ ಅಗ್ದಿ ವಿಶೇಷತೆಯಿಂದ ದಿನನಿತ್ಯ 2 ಸಲ ಪೂಜಾರಿಗಳು ಪೂಜೆ ಮಾಡ್ತಾರ. ಮುಂದೆ ಸಾಯಂಕಾಲ ಪಲ್ಲಕ್ಕಿ ಸೇವೆ ಅಂತೇಳಿ ಮುಂದೆ ರಾತ್ರಿ 8 ಗಂಟೆಗೆ ಪಲ್ಲಕ್ಕಿ ಸೇವೆ ಆಗ್ತದ. ಮುಂದ ತದನಂತರ ವಾದ್ಯ ಮೇಳ ವಿಶೇಷತೆಯಿಂದ ಎಲ್ಲ ಕಾರ್ಯಕ್ರಮಗಳು ಮುಗಿಸ್ಕೊಂಡ ನಂತರ ಬುಧವಾರ ರಾತ್ರಿ 10 ಗಂಟೆಗೆ ಅಲ್ಲೇ ಗುಡಿ ಒಳಗನ ಸಮಾಪ್ತಿ ಮಾಡ್ತೇವೆ. ಮುಂದ ಎಲ್ಲಾರು ಎಲ್ಲ ರಾಜ್ಯದ ಜನರು, ಎಲ್ಲ ಊರವರು, ಎಲ್ಲ ನೀವು ಮಾಧ್ಯಮದ ಮಿತ್ರರು ಎಲ್ಲಾರು ಬಂದ ನಮ್ ಜಾತ್ರೆಗೆ ನೋಡಿ ದೇವಿ ಆಶೀರ್ವಾದ ಪಡೆದ ಪುನೀತರಾಗಬೇಕು ಅಂತೇಳಿ ನಾ ಬೇಡ್ಕೊಳ್ತೇನೆ ಸರ್. ಭಂಡಾರ ವಿಶೇಷ ನಾ ಹೇಳ್ತೀನಿ. ವಿಶೇಷ ಅಂದ್ರೆ ಈಗ ನಾವು ಜಾತ್ರೆ ಮಾಡ್ತಿರ್ತೇವೆ. ಜಾತ್ರೆ ಮಾಡೋದ್ನಾಗ ನಾವು ಬೇಕಾದಷ್ಟು ತಗೊಂಡು ಭಂಡಾರ ಎರ್ತೋದು, ಬಂದು ಭಕ್ತರ ಮ್ಯಾಲ ಒಯ್ಯೋದು, ಮುಂದೆ ಅದ ಅಮ್ಮನ ಪ್ರಸಾದ ಅದ, ಅದು ಅಲ್ಲದ ಅದನ್ನ ಒಗದ ನಂತರ ತೆಳಗ್ ಬೀಳೋದು. ಆ ಅಮ್ಮನ ಪ್ರಸಾದನ ನಾವು ತುಳ್ಕೊಂತ ಜಾತ್ರೆ ಮಾಡಿದ್ರ ಏನು ಇದಾತು. ಮತ್ತ ಅದು ಇದು ಅಂದ ಅಲ್ದ ಮತ್ತೇನಾಗ್ತೈತಿ, ನಾವು ಆ ಭಂಡಾರ ಎರ್ತಿರ್ತೇವೆ. ಬೇರೆ ಊರವ್ರು ಬರ್ತಾರ, ಅವ್ರ ಅಗ್ದಿ ಚಲೋ ಅರಿವಿ ಹಾಕೊಂಡ್ ಬಂದಿರ್ತಾರು, ಹೆಣ್ಮಕ್ಳನ್ನ ಕರ್ಕೊಂಡ್ ಬಂದಿರ್ತಾರು, ಮಕ್ಕಳ ಮರಿ ಕರ್ಕೊಂಡ್ ಬಂದಿರ್ತಾರು. ಮುಂದ ನಾವು ಭಂಡಾರ ಒಯ್ಯೋದು ನಾವು ಇದನ್ನ ಎತ್ಕೊಂಡ್ ನೋಡಿಕ್ಯಾತ ದೂರ ನಿಲ್ಬೇಕವ್ರು. ನಮ್ದೇನ್ ನಮ್ ಹಿರಿಯರು ಎಂದ್ ದೇವಸ್ಥಾನ ಸ್ಥಾಪನಾ ಆಗಿ ಎಂದ್ ಜಾತ್ರಿ ಮಾಡೋದಂತ ಏನ್ ಒಂದು ನಿಯಮಾವಳಿ ಬರ್ತಾರೋ ಆವತ್ತಿಂದ ಇವತ್ತಿನವರೆಗೂ ಐತಿ. ಅದನ್ನ ನಾವು ಏನ್ ಮಾಡಿದೆವು, ನಮ್ಮ ಪೂರ್ವಜರ ಏನ್ ಅದನ್ನ ನಿಯಮಾವಳಿ ಬರ್ತಾರೋ ಆ ನಿಯಮಾವಳಿಯನ್ನ ಪಾಲಿಸ್ಕೊಂತ ಹೊಂಟಿವಿ. ಅದ್ರೊಳಗೆ ನಾವು ಏನು ಬದಲಾವಣೆ ಇಲ್ಲ. ನಾವು ಹಿರಿಯರು ಮಾಡಿ ಇದ್ದದ್ದನ್ನ ಅದಕ್ಕೆ ಹೇಳಿತ್ತಲ್ಲ, ನಮ್ಮಂತನ ಎಲ್ಲ